ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೋಸ್ ಮಿಡ್ಲ್ ಕ್ಲಾಸ್ ಲೈಫ್ ಸ್ಟೈಲ್. ಸೊ ಈ ವ್ಲಾಗ್ ಬಂದುಬಿಟ್ಟು ಯುಗಾದಿ ಹಬ್ಬದ ದಿನದ ವ್ಲಾಗು. ಸ್ವಲ್ಪ ಪೋಸ್ಟ್ ಮಾಡೋದಕ್ಕೆ ಲೇಟ್ ಆಯಿತು, ಸಾರಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಓಕೆ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನವವರ್ಷದ ಮೊದಲ ಬೆಳಕು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹಚ್ಚಲಿ. ಯುಗಾದಿ ಹಬ್ಬವು ನಿಮಗೆ ಯಶಸ್ಸು ಸಮೃದ್ಧಿಯನ್ನು ತರಲಿ. ಬೇವಿನ ಕಹಿಯಿಂದ ಎಚ್ಚರಗೊಂಡು ಬೆಲ್ಲದ ಸಿಹಿಯಿಂದ ಬದುಕನ್ನು ಸವಿಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಯುಗಾದಿನ ನಾವು ಅಮ್ಮನ ಮನೆಯಲ್ಲಿ ಆಚರಿಸ್ಕೋತಾ ಇದ್ದೀವಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬದ ದಿನ ಎಲ್ಲರೂ ಕೂಡ ಮನೆಯಲ್ಲಿ ಎಣ್ಣೆ ಸ್ನಾನನ ಮಾಡಿಬಿಟ್ಟು ವಿಧ ವಿಧವಾದ ಖಾದ್ಯಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮತ್ತು ಈ ಮನೆಯಲ್ಲಿ ಎಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ಕೊಳ್ಳೋ ಒಂದು ವಾಡಿಕೆ ಇದೆ. ಸೊ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ಎಲ್ಲರೂ ಕೂಡ ಎಣ್ಣೆ ಸ್ನಾನನ ಮಾಡ್ಕೊಂಡ್ವಿ. ಹಾಗೆ ಹಬ್ಬದ ಅಡುಗೆ ಕೂಡ ಮಾಡ್ತಾಯಿದ್ವಿ. ಇಲ್ಲಿ ಅಕ್ಕ ಒಡೆಯನ್ನ ಮಾಡ್ತಾಯಿದ್ದಾರೆ. ಅಕ್ಕ ನಾನು ಇಬ್ಬರೇ ಇರೋದು ಮನೆಯಲ್ಲಿ ಹೆಣ್ಮಕ್ಳು. ಸೊ ಅವರು ಕೂಡ ಗಂಡನ ಮನೆಯಿಂದ ಬಂದಿದ್ದರು. ಮತ್ತು ಅಮ್ಮ ಮನೆಯಲ್ಲಿ ಇರಲಿಲ್ಲ. ಸೊ ಅವರು ಶ್ರೀಶೈಲ ಪಾದಯಾತ್ರೆಗೆ ಹೋಗಿದ್ದರು. ಅವರು ಇವತ್ತು ತಾನೇ ಬರ್ತಾ ಇದ್ದಾರೆ, ಇವಾಗ ಆನ್ ದ ವೇ ಇದ್ದಾರೆ. ಸೊ ನಾವು ಕೂಡ ವಡೆನ ಮಾಡ್ಕೊಂಡಿದ್ವಿ. ಮತ್ತು ಬೆಳಗ್ಗೆ ಟಿಫನ್ಗೆ ಅಂತ ರೈಸ್ ಪಲಾವನ್ನ ಮಾಡ್ಕೊಂಡಿದ್ವಿ. ಹಾಗೆ ಮಧ್ಯಾಹ್ನಕ್ಕೆ ಬೇಳೆನ ಹಾಕಿ ಹೋಳ್ಗೆ ಮಾಡಿ ಚಪಾತಿ, ಪಲ್ಯ ಅಥವಾ ಅನ್ನ ಸಾಂಬಾರು ಈ ರೀತಿ ಹಬ್ಬದ ಅಡುಗೆನ ಮಾಡಿದ್ವಿ. ತುಂಬಾ ಚೆನ್ನಾಗಿ ಹಬ್ಬನ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. ಸೊ ಇವತ್ತು ನಾವು ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಇವತ್ತು ಅಣ್ಣ ತಮ್ಮ ಎಲ್ಲರೂ ಅಣ್ಣ ತಮ್ಮಂದ್ರಿಗೆ ಅಕ್ಕ ತಂಗಿಯರು ಆರತಿನ ಮಾಡುವಂಥ ಸಂಪ್ರದಾಯ ನಮ್ಮಲ್ಲಿದೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಸೊ ಇವಾಗ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀವಿ. ಅವ್ರ ತಮ್ಮ ಹಂಗೆ ಅವ್ರ ಅಣ್ಣಂದ್ರಿಗೆ ಆರತಿನ ಮಾಡೋದಕ್ಕೆ. ಸೊ ಇವಾಗ ಆರತಿನ ಮಾಡ್ತಾಯಿದ್ದಾರೆ ನನ್ನ ಮಗಳು. ಹಂಗೆ ಈಗ ಅವ್ರ ಅಣ್ಣಂದರು, ಇವರು ಇಬ್ಬರು ಅಣ್ಣಂದರು ತಮ್ಮ. ಸೊ ಇವ್ರು ಮೂರು ಜನರಿಗೆ ಇವಳು ಒಬ್ಬಳೇ ಹೆಣ್ಮಗಳು. ಸೊ ಈ ಟೈಮ್ನಲ್ಲೆಲ್ಲ ಅವಳದು ಫುಲ್ ಹವ ಇರುತ್ತೆ. ರಕ್ಷಾಬಂಧನ ಆಗಿರ್ಬೋದು, ಹಾಗೆ ಈ ಯುಗಾದಿ ಟೈಮ್ನಲ್ಲಿ. ಸೊ ಒನ್ ಆ್ಯಂಡ್ ಓನ್ಲಿ ಕ್ವೀನ್ ಅಂತಲೇ ಹೇಳ್ಬೋದು ನಮ್ಮ ಮನೆಗೆ ಅವಳು. ಒನ್ ಆ್ಯಂಡ್ ಓನ್ಲಿ ಮಹಾಲಕ್ಷ್ಮಿ ಅವಳು. ನಮ್ಮ ಮನೆ ಮುದ್ದು ಕಂದಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಅವಳು. ಸೊ ಹಾಗೆ ಇದು ಬಂದುಬಿಟ್ಟು ನಮ್ಮ ತಂಗಿ. ಮುಂದ್ಗಡೆ ನೋಡ್ತಾ ಅವಳು ಆರತಿ ಮಾಡ್ತಾ ಇರೋದು ನಮ್ಮ ತಮ್ಮ. ನಾವು 5 ಜನ ಹೆಣ್ಮಕ್ಳಿಗೆ ಇವನೊಬ್ಬನೇ ಗಂಡು ಮಗ, ಅಂದರೆ ನಮಗೆ ತಮ್ಮ, ನಮ್ಮ ತಂಗಿ ಅಂದ್ರಿಗೆ ಅಣ್ಣ. ಸೊ ಇದರಲ್ಲಿ ಇಬ್ಬರು ಹೆಣ್ಮಕ್ಳು ಮಿಸ್ಸಿಂಗು. ನಾವು 3 ಜನ ನಮ್ಮ ತಮ್ಮನಿಗೆ ಆರತಿನ ಮಾಡಿದ್ವಿ ನಮ್ಮ ತಂಗಿನ ಇಟ್ಕೊಂಡು. ಸೊ ಇನ್ನೊಂದು ಕೋತಿ ಇದೆ ಮನೆಯಲ್ಲಿ, ಬಟ್ ಅವಳು ಕ್ಯಾಮ್ರಾ ಮುಂದೆ ಬರೋದಕ್ಕೆ ನಾಚಿಕೆ ಅವಳಿಗೆ. ಸೊ ಬರ್ತಾ ಇಲ್ಲ, ಅದಕ್ಕೆ ನಾವು 3 ಜನ ಆರತಿನ ಮಾಡಿದ್ವಿ. ಹಾಗೆ ಇನ್ನು ಒಬ್ಬಳು ಗಂಡನ ಮನೆಯಲ್ಲಿದ್ದಾಳೆ. ಸೊ ಅವಳು ಬರೋಕ್ಕಾಗಿಲ್ಲ. ಸೊ ನಾವು ಇವಾಗ 3 ಜನ ಇದ್ದೀವಿ ಅಷ್ಟೇ. ಸೊ ಇವತ್ತು ಹಬ್ಬದಲ್ಲಿ ಇಷ್ಟು ಜನ ನಾವು ಜಾಯಿನ್ ಆಗಿದ್ವಿ. ಹಂಗೆ ಪಕ್ಕದಲ್ಲಿ ನೀವು ಕಾಣ್ತಾ ಇರ್ಬೋದು ನಿಮಗೆ, ಅದು ನಮ್ಮ ಮಾವನ ಮಗಳು. ಎಲ್ಲ ಆಯಿತು, ಹಬ್ಬ ಆರತಿ ಮಾಡೋದೆಲ್ಲ ಆಯಿತು. ಸೊ ಟಿಫನ್ನ ಮಾಡ್ತಾಯಿದ್ವಿ. ಟಿಫನ್ಗೆ ರೈಸ್ ಪಲಾವು ಹಾಗೆ ವಡೆನ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ಸೇರಿಕೊಂಡು ಈ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಅದರಲ್ಲೂ ಒಂದು ರೀತಿ ಏನೋ ಖುಷಿ ಇರುತ್ತೆ. ನಮ್ಮ ಮನೇಲಿ ನಾವು ಗಂಡನ ಮನೆಗೆ ಹೋಗಿರ್ತೀವಿ. ಮನೇಲಿ ಎಲ್ಲರೂ ಒಟ್ಟಿಗೆ ಇದ್ದಾಗ ಜಗಳ ಆಡೋದು, ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇರ್ತೀವಿ. ಬಟ್ ಇವಾಗ ನಾವು ದೂರ ಇದ್ದಾಗ ನಮ್ಗೆ ಅನಿಸುತ್ತೆ ಯಾವಾಗ ಹಬ್ಬ ಬರುತ್ತೆ, ಈ ರೀತಿ ನಾವು ಯಾವಾಗ ಸೆಲೆಬ್ರೇಷನ್ ಮಾಡ್ಕೋತೀವಿ ಅಂತ. ಸೊ ಇವಾಗ ಶ್ರೀಶೈಲ ಪಾದಯಾತ್ರೆಗೆ ಹೋಗಿರೋ ಜನ ಮುಂದೆ ಹೋಗ್ತಾ ಇರೋ ದೊಡ್ಡಮ್ಮ ಮತ್ತು ಅಕ್ಕ ಹೋಗಿದ್ರು. ಹಾಗೆ ನಮ್ಮಮ್ಮ 3 ಜನ ಶ್ರೀಶೈಲ ಪಾದಯಾತ್ರೆಗೆ ಹೋಗಿದ್ರು. ಸೊ ಸಾರಿಲಿರೋರು ನಮ್ಮ ಅಕ್ಕ ಅವರು ಕೂಡ. ಸೊ ಅಮ್ಮ ಬರ್ತಾ ಇದ್ದಂಗೆ 6 ಗಲಾಟೆ ಸ್ಟಾರ್ಟ್ ಆಯಿತು. ಈ ಡಾಲ್ನ ಯಾಕೆ ತಂದಿದ್ದೀಯಾ, ನನಗೆ ಮಾತಾಡೋ ಡಾಲ್ ಬೇಕು ಅಂತ. ಆದರೆ ಗುಂಡ ಹಂಗಲ್ಲ, ಕೊಟ್ಟಿರೋ ಒಂದು ಗಾಡಿನ ತೊಗೊಂಡು ಆರಾಮಾಗಿ ಆಟ ಆಡ್ದವನೆ. ಬಟ್ ಆರೋದು ಎಲ್ಲದರಲ್ಲೂ ಜಗಳನೇ. ಸೊ ಅವಳಿಗೆ ಡಾಲ್ ಬೇಕಾಗಿತ್ತು, ಬಟ್ ಇಲ್ಲಿರೋ ಗೊಂಬೆ ಅವಳಿಗೆ ಬೇಕಾಗಿಲ್ವಂತೆ. ಅದಕ್ಕೋಸ್ಕರ ಅವಳಿಗೆ ಹಠ ಮಾಡ್ತಾಯಿದ್ಲು. ಸೊ ಅವಳು ಆಟಗಿ ಸಾಮಾನ ನೋಡಿದ ತಕ್ಷಣವೇ ಖುಷಿ ಆದಳು. ಅವಳಿಗೆ ಒಂದು ಟಾಕಿಂಗ್ ಡಾಲ್, ಅಂದರೆ ಮಾತಾಡೋ ಗೊಂಬೆ ಬೇಕಾಗಿತ್ತು. ಬಟ್ ಅವರು ತಂದಿರಲಿಲ್ಲ. ಸೊ ಆಟಿಕೆ ಸಾಮಾನ ಕೊಟ್ಟ ತಕ್ಷಣ ಅವಳು ಖುಷಿ ಆದಳು. ಓಕೆ, ಸರಗಳು ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ರೀತಿ ಕ್ಯೂಟ್ ಆಗಿರೋ ಅಂಥ ಒಂದು
ಸರ ಆಗಿರ್ಬೋದು, ಬಳೆ ಆಗಿರ್ಬೋದು, ಇದೇ ಟೇಷ್ನರಿ ಅಂದರೆ ಇಷ್ಟೇ ಇರುತ್ತೆ. ಸೊ ಕ್ಯೂಟ್ ಆಗಿರೋ ಒಂದು ಪುಟ್ಟದಾಗಿರೋ ಆರೋಗ್ಯ ಮತ್ತು ನಮ್ಮ ಮಾವನ ಮಗಳಿಗೆ ಒಂದು 2 ವಾಚ್ನ ತಂದಿದ್ರು ಅಮ್ಮ. ಚೆನ್ನಾಗಿತ್ತು. ಹಾಗೆ ಬಳೆಗಳು, ಕ್ಯೂಟ್ ಆಗಿರೋ ಪೌಚು, ಸ್ವಲ್ಪ ರುದ್ರಾಕ್ಷಿ, ಒಂದೆರಡು 3 ಆಗೋಷ್ಟು ಕೈಗೆ ಹಾಕೊಳ್ಳೋವಂಥ ರುದ್ರಾಕ್ಷಿ ಸೆಟ್. ಇದು ಚೆನ್ನಾಗಿರುತ್ತೆ ಕೈಗೆ ಹಾಕ್ಕೊಂಡ್ರೆ. ಒಂದು ವಾರನಾದರೂ ಕೈಲಿದ್ರೆ ಸಾಕು, ಅಷ್ಟೇ ಬರುತ್ತೆ. ಸೊ ಒಂದು ಹಂಗೆ ಸ್ವಲ್ಪ ಒಂದು 4 ಜೊತೆ ಬಳೆಗಳನ್ನ ತಂದಿದ್ರು. ಸೊ ಕ್ಲಿಪ್ನ, ಹೇರ್ ಕ್ಲಿಪ್ಪು, ಹಾಗೆ ಒಂದು 2-3 ಸರ, ಹಂಗೆ ಸ್ವಲ್ಪ ಸಾಮಾನ, ಕಿಚನ್ ಸಾಮಾನು ಕೂಡ ತೊಗೊಂಡು ಬಂದಿದ್ರು. ಮತ್ತು ಇದು ಬಂದುಬಿಟ್ಟು ಹೇರ್ ಬ್ಯಾಂಡು ಚೆನ್ನಾಗಿದೆ. ಆರೋಗ್ಯ ಅಂತ ತೊಗೊಂಡಿದ್ದಾರೆ ಹೇರ್ ಬ್ಯಾಂಡ್ನ. ಕ್ಯೂಟ್ ಆಗಿದೆ. ರೋಸ್ ಮೇಲ್ಗಡೆ ರೋಸ್ ಎಲ್ಲ ಹಾಕಿದ್ದಾರೆ. ಸೊ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಚೆನ್ನಾಗಿರುತ್ತೆ. ಫ್ರಾಕ್ ಮೇಲೆ ಹಾಕಿದರೆ ಆರೋಗ್ಯ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಆರೋಗ್ಯ ಹೊರಗಡೆ ಆಟಿಕೆ ಸಾಮಾನ ತೊಗೊಂಡು ಹೊರಗಡೆ ಹೋಗಿ ಆಟ ಆಡ್ಕೋಬೇಕಾಗಿದೆ. ಬಟ್ ನಾನು ಬೇಡ, ಹೊಸ ಆಟಿಕೆ ಸಾಮಾನಿದೆ ಬೇಡ ಅಂದಿದ್ದಕ್ಕೆ ಅವಳು ನನಗೆ ಐಸಿಡ್ತಾ ಇದ್ದಾಳೆ. ಹಿಂಗೆಲ್ಲ ಮಾಡಿ ಐಸಿಟ್ಟು ಕೊನೆಗೆ ತಗೊಂಡು ಹೋದ್ಲು ಆಟಿಕೆ ಸಾಮಾನು. ಅಷ್ಟೇ, ರೇಟ್ ಬೇಡ, 3 ದಿನದಲ್ಲಿ ಅದು ಹಂಗೆ ಹಾಳಾಗೋಗುತ್ತೆ, ಹಂಗೆ ಮಾಡ್ತಾಳೆ. ಎಷ್ಟಾದರೂ ಸಾಕಾಗಲ್ಲ. ಸೊ ಅವಳು ಹಿಂಗೆಲ್ಲ ಮಾಡಿ ನನಗೆ ನೈಸ್ ಮಾಡಿಬಿಟ್ಟು ಆಟಿಕೆ ಸಾಮಾನ ತೊಗೊಂಡು ಹೋಗೋ ಪ್ಲ್ಯಾನ್ ಇದು. ಕ್ಯೂಟಾಗಿದೆ. ಸೊ ನೋಡಿ ತಗೊಂಡು ಬಂದ್ಲು. ಹೊರಗಡೆ ಎಲ್ಲ ಆಟಿಕೆ ಸಾಮಾನ ಇಟ್ಟು ಆಟ ಆಡ್ತಾವಳೆ. ಹಂಗು ಹಿಂಗು ಮಾಡಿ ನನ್ನ ಕೈಯಿಂದ ಇಸ್ಕೊಂಡು ಬಂದಳು. ಸೊ ಮಕ್ಕಳಿಗೆ ಇದೆಲ್ಲ ಒಂದು ರೀತಿ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮೂಮೆಂಟ್ ಇದು, ಒಳ್ಳೆ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ಓಕೆ, ಇವತ್ತಿನ ಬ್ಲಾಗ್ನ ಮುಗಿಸೋ ಟೈಮು. ಚಿಕ್ಕದಾಗಿರೋ ಬ್ಲಾಗ್ನ ಮಾಡಿದ್ದೆ ಅಷ್ಟೇ. ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿರ್ತೀನಿ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಓಕೆ, ಬಾಯ್, ಟೇಕ್ ಕೇರ್.